ನಮಸ್ಕಾರ. ಕಳೆದ ವಿಡಿಯೋಗಳೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಬೆಂಬಲ ಎಂದೆಂದಿಗೂ ನಮಗೆ ಬೇಕಿರ್ತದೆ. ಮತ್ತು ನಿಮ್ಮ ಗ್ರೂಪ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಗಳನ್ನ ಅವೇರ್ನೆಸ್ಗಳನ್ನ ಕ್ರಿಯೇಟ್ ಮಾಡಿ. ಬಲವಂತರು ತಮಗೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ಬೇರೆಯವರಿಗೆ ಸಹಾಯ ಮಾಡಬೇಕಂತೇಳಿ ಆ ಟೈಮ್ನ ಸ್ಪೇರ್ ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿರ್ತಾರೆ. ನಾನು ಬೇರೆಯವ್ರಿಗೆ ಕೊಡೋದಕ್ಕೆ ತಿಳ್ಕೊಂಡೆ, ನನ್ನ ಹತ್ರ ಭಾಳ ಹೆಚ್ಚಿಗೆ ಇದೆ ಅಂತೇಳಿ ಇಂತಿಲ್ಲ. ಒಬ್ಬರ ಹತ್ರ ಏನು ಇಲ್ದರೆ ಹೆಂಗಿರ್ತದೆ ಅಂತ ಆ ಸ್ಥಿತಿಗೆ ಇದ್ದಿದ್ದೆ, ನನಗೂ ಗೊತ್ತು, ಅದನ್ನ ನಾನು ತಿಳ್ಕೊಂಡೆ. ಕಳೆದ ವಿಡಿಯೋಗಳಲ್ಲಿ ನನ್ನ ಕೆಲಸದ ಸಂದರ್ಭದಲ್ಲಿ ನಾನು ಯಾವ ಥರ ತೊಂದರೆಗಳನ್ನ ಅನುಭವಿಸಿದೆ ಅಂತ ನಿಮಗೆಲ್ಲರಿಗೂ ತಿಳಿಸಿದ್ದೆ. ಇನ್ನುವರೆಗೂ ಅಡಿಯಾರ್ ಆನಂದ್ ಭವನಿಂದ ಯಾವುದೇ ಥರ ಉತ್ತರನ ಅವರ ಹತ್ರ ನಮಗೆ ಬಂದಿಲ್ಲ. ನಾನು ಆ ವಿಡಿಯೋಗಳಲ್ಲಿ ನನ್ನ ಪರಿಸ್ಥಿತಿ, ನನ್ನ ಜೀವನಾಂಶ, ಮತ್ತು ನನ್ನ ದಿವಸಕ್ಕೂ ಏನು ತೊಂದರೆಗಳನ್ನ ಅನುಭವಿಸ್ತೀನೋ ನನ್ನ ಊಟಕ್ಕೆ ಆಗೆಲ್ಲ ಅನುಭವಿಸಿದ್ರಲ್ಲ ಅದರಲ್ಲಿ ವಿವರಿಸಿದ್ದೆ. ಮತ್ತು ನನ್ನ ವಾಟ್ಸಪ್ ವಿಡಿಯೋಗಳನ್ನು MD ವೆಂಕಟೇಶ ರಾಜ ಸರ್ ಅವರಿಗೆ, ಮತ್ತು MD ಶ್ರೀನಿವಾಸ ರಾಜ ಸರ್ ಅವರಿಗೆ, ಮತ್ತು CEO ರಮೇಶ್ ನಾರಾಯಣ್ ಅವರಿಗೆ, ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರು ವಿಷ್ಣು ಶಂಕರ ಸರ್ ಅವರಿಗೆ ಎಲ್ಲನೂ ಕೂಡ ಸಪ್ರೇಟಾಗಿ ನಾನು ಕಳಿಸಿದ್ದೆ. ಇನ್ನುವರೆಗೂ ಯಾವುದೇ ಒಂದು ಆ್ಯಕ್ಷನ್ನ ತೊಗೊಂಡಿಲ್ಲ. ಅವರು ಭಾಳ ಮೌನವಾಗೇ ಇದ್ದಾರೆ. ಈ ಥರ ಮೌನನ ಆಚರಿಸ್ತಾ ಇದ್ದರೆ ಅವ್ರು ಮಾಡಿದ ತಪ್ಪುಗಳನ್ನ, ಅವರು ಕೊಟ್ಟಿದ್ದ ತೊಂದರೆಗಳನ್ನ ಅವ್ರನ್ನ ಒಪ್ಕೋತಾರೆ ಅಂತಲೇ ಅರ್ಥ. ಸುಮಾರು ಜನಗಳು ಈ ಥರ ಹೋರಾಡಿದ್ದಾರೆ. ಕೆಲವು ಜನಗಳು ಅವ್ರ ಜೀವನನೂ ಕಳ್ಕೊಂಡಿದ್ದಾರೆ. ಕೆಲಸದ ಟೈಮಲ್ಲಿ ಸುಮಾರು ಜನ ಜೀವನಾಂಶನೂ ಕಳ್ಕೊಂಡಿದ್ದಾರೆ ಅಡಿಯಾರ್ ಆನಂದ್ ಭವನ್ ಸ್ವೀಟ್ಸ್ ಮ್ಯಾನೇಜ್ಮೆಂಟಿಂದ. ಆದರೂ ಕೂಡ ಯಾರು ಮುಂದೆ ಬಂದು ತನಗಾಗಿದ್ದ ಅನ್ಯಾಯನ ಹೇಳೋಕ್ಕೆ ಯಾರೂ ಮುಂದೆ ಬರಿತಾ ಇಲ್ಲ. ಅಪಾಯವಾದ ಕಾರ್ಖಾನೆಗಳು ಮತ್ತು ಅಲ್ಲಿರುವ ಅಪಾಯವಾದ ಸಿಚುವೇಷನಲ್ಲಿ ಇನ್ನೂ ಕೆಲವು ಜನಗಳನ್ನು ಅವ್ರ ಜೀವನ ಕಳ್ಕೊಂಡಿದ್ದಾರೆ. ಈ ಥರ ದುರಾಂಕಾರ ವರ್ತನೆಗಳಿಂದ ಸೆಟಲ್ಮೆಂಟ್ ಕೇಳೋವರೆಗೂ ಮತ್ತು ಅವ್ರು ಯಾರಿಗೋ ಸೆಟಲ್ಮೆಂಟ್ ಕೊಡ್ತಾರೋ ಅದು ಸರಿಯಾಗಿಯೇ ಯಾರಿಗೂ ಕೊಡ್ತಾ ಇಲ್ಲ. ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದಾಗ ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನ ಜೀವಕ್ಕೆ ಭಾಳ ಅಪಾಯ ಇದೆ, ನನ್ನ ಫ್ಯಾಮಿಲಿಯ 3 ಜನ ಜೀವನೂ ಅಪಾಯದಲ್ಲಿದೆ, ಮತ್ತು ನಾನು ದಿವಸ ಊಟಕ್ಕೂ ನನಗೆ ತೊಂದರೆ ಆಯ್ತದೆ, ಅದಕ್ಕೂ ಇಲ್ಲ ಅಂಥೇಳಿ ಸ್ವಲ್ಪನೂ ಕನಿಕಾರ ಇಲ್ಲದೆ A to B ಮ್ಯಾನೇಜ್ಮೆಂಟ್ ಸೈಲೆಂಟ್ ಆಗಿದ್ದಾರೆ. ಅವ್ರ ಕಡೆಯಿಂದ ಯಾವುದೇ ಥರ ಮಾಹಿತಿನೂ ಕರೆಗಳನ್ನೂ ನನಗೆ ಇನ್ನುವರೆಗೂ ಬಂದಿಲ್ಲ. ವೀಕ್ಷಕರೇ, ನನಗೆಲ್ಲ ಬೆಂಬಲ ಕೊಡಿ. ನಿಮ್ಮ ಬೆಂಬಲನ ಅವರಲ್ಲಿ ನಾನು ಗೆದ್ದು ಅವ್ರ ಹತ್ರದಿಂದ ಸೆಟಲ್ಮೆಂಟ್ ತೊಗೊಳ್ಳೋಕ್ಕೆ ನನಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡಿ, ನನಗೆ ಬೆಂಬಲ ಕೊಡಿ. ಮತ್ತೊಮ್ಮೆ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ತಿಳುವಳಿಕೆಯಿಂದ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.